ಭಕ್ತಿಯ ಮೂರನೆಯ ಪ್ರಕಾರವೇ ಸ್ಮರಣ ಭಕ್ತಿ. ಸ್ಮರಣೆ ಎಂದರೆ ಪರಮಾತ್ಮನ ನೆನೆಸಿಕೊಳ್ಳುವುದು. ಹೇಗೆಂದರೆ ಏಕಾಂತ ಸ್ಥಳದಲ್ಲಿ ಕುಳಿತು ಕೇಳಿದ ಭಗವದ್ ವಿಷಯಗಳನ್ನು ಅಂದರೆ ಪರಮಾತ್ಮನ ಲೀಲೆಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳುವುದೇ ಸ್ಮರಣ ಭಕ್ತಿ. ಇದು ಸಹ ನಮ್ಮ ಸಾಧ್ಯ ಭಕ್ತಿಯ ಅಂದರೆ ಪರಮಕಾಷ್ಠೆಯ ಮಾರ್ಗದಲ್ಲಿ ನಯನ ಮಾಡುವುದಾಗಿದೆ. ಸ್ಮರಣೆ ಪದಕ್ಕೆ ಯೋಗಶಾಸ್ತ್ರವು ನೀಡುವ ವಿವರಣೆ ಅನುಭೂತ ವಿಷಯ ಸಂಪ್ರೋಮೋಷಃ ಸ್ಮೃತಿ. ಅನುಭವಿಸದ ವಿಷಯಗಳನ್ನು ಮತ್ತೆ ನೆನಪಿಸಿಕೊಳ್ಳುವುದು ಅಂತ. ಆದರೆ ಅನುಭವವೇ ಇಲ್ಲದಿದ್ದರೆ ಸ್ಮರಣೆಯಲ್ಲಿ ಬರುವುದು. ಅದಕ್ಕಾಗಿ ಸ್ಮರಣೆಯನ್ನು ಪರಮಾತ್ಮನ ಚಿಂತನೆಗಳನ್ನು ಸ್ಮರಿಸ್ತಾ ಇರಬೇಕು ಅಂತ. ನಾವು ಪರಮಾತ್ಮನ ಕಂಡೇ ಇಲ್ಲದಿರುವಾಗ ಸ್ಮರಣೆ ಮಾಡುವುದಾದರೂ ಹೇಗೆ ಎಂಬ ಒಂದು ಪ್ರಶ್ನೆ ಬರುತ್ತೆ. ಆದರೆ ಎಲ್ಲ ಜೀವಿಗಳು ಪ್ರಾರಂಭದಲ್ಲಿ ಭಗವಂತನ ಮಡಿನಲ್ಲೇ ಇದ್ದಿದ್ದು, ಅಲ್ಲಿಂದ ಈ ಮೃತ್ಯುಲೋಕಕ್ಕೆ ಇಳಿದು ಬಂದಿವೆ ಎಂಬುದು ಜ್ಞಾನಿಗಳು ಸ್ಪಷ್ಟವಾಗಿ ಉದಾಹರಣೆಯನ್ನು ಕೊಡ್ತಾರೆ. ಆದರೆ ಆ ಹಳಿ ನೆನಪುಗಳು ನಮ್ಮಲ್ಲಿ ಉಳಿದಿಲ್ಲವಷ್ಟೇ. ಭಗವಂತನು ಎಲ್ಲ ಮಾನವರಿಗೂ ಗರ್ಭವಾಸದ 8ನೇ ತಿಂಗಳಲ್ಲಿ ತನ್ನ ಜ್ಯೋತಿ ಸ್ವರೂಪವನ್ನು ತೋರಿಸುತ್ತಾನೆ ಎಂಬುದು ಗರ್ಭೋಪನಿಷತ್ ಸ್ಪಷ್ಟವಾಗಿ ಹೇಳುತ್ತದೆ. ಇಷ್ಟಿದ್ದರೂ ತಾಯಿ ಗರ್ಭದಿಂದ ಹೊರಬಂದ ಕೂಡಲೇ ಮಗು ಶಟವೆಂಬ ಮಾಯೆಯಿಂದ ಆವರಿಸಲ್ಪಟ್ಟಿರುವುದರಿಂದ ಈ ಸಂಸಾರದ ಒಂದು ಮಾಯೆ ಮಮ ಮಾಯಾ ಹಿ ದುರತ್ಯಯ ಅನ್ನೋ ಹಾಗೆ ಈ ಮಾಯೆ ಕಲ್ಪನೆಯಲ್ಲಿ ಎಲ್ಲ ಜನ್ಮದಲ್ಲಿ ಪರಮಾತ್ಮನ ಒಂದು ಸ್ಮರಣೆಯನ್ನ ಕೊಟ್ಟಂಥದ್ದನ್ನು ಮರೆತು ಇಲ್ಲಿ ಆ ಸೋಹಂ ಅನ್ನುವಂತಹ ಶಬ್ದವನ್ನು ಬಿಟ್ಟು ಅಹಂ ಅನ್ನುವಂತಹ ಸ್ಮರಣೆಯನ್ನು ಮಾಡ್ತಾ ನಾನೇ ದೊಡ್ಡವನು ನನ್ನಿಂದ ಅನ್ನುವಂಥ ಆಗುವುದರಿಂದ ಅಜ್ಞಾನದಿಂದ ಈ ಸ್ಮರಣೆ ಅನ್ನುವಂಥದ್ದು ಹತ್ತುವುದಿಲ್ಲ. ಅದಕ್ಕೆ ಸ್ಮರಣೆ ಅನ್ನೋದು ಭಗವತ್ ಚರಣ ದ್ವಂದ್ವ ಧ್ಯಾನಂ ನಿರ್ದ್ವಂದ್ವ ಮೀರಿತಂ ಪಾಪಿನೋಪಿ ಪ್ರಸಂಗೇನ ವಿಹಿತಂ ಸುಹಿತಂ ಪರಂ. ಪರಮಾತ್ಮನ ಕಮಲ ಪಾದಗಳ ಮೇಲೆ ಕೇಂದ್ರೀಕರಿಸಲ್ಪಟ್ಟ ಧ್ಯಾನವು ಶ್ರೇಷ್ಠವಾದಂಥದ್ದು ಮತ್ತು ಲೌಕಿಕ ನೋವುಗಳನ್ನು ಮತ್ತು ನಿವಾರಿಸಿ ಆನಂದದ ಅನುಭವವನ್ನು ಕೊಡುತ್ತದೆ. ಅಂತ ಧ್ಯಾನದಿಂದ ಪಾಪಿಯಾದವನು ಕೂಡ ತನ್ನ ಜೀವನದಲ್ಲಿ ಮಾಡಿದ ಎಂಥ ಪಾಪಗಳಿದ್ದರೂ ಪರಮಾತ್ಮನ ಒಂದು ಸ್ಮರಣೆಯಿಂದ ಅವನು ಮುಕ್ತನಾಗಬಹುದು. ಅಂತ ಶಕ್ತಿ ಸ್ಮರಣ ಶಕ್ತಿಯಲ್ಲಿ. ವಿಷ್ಣು ಧರ್ಮದ ಪವಿತ್ರ ಒಂದು ಮಹಾತ್ಮರ ಒಂದು ಅನುಭವದಲ್ಲಿ ಯೇ ಕುರ್ವಂತಿ ಸಹ ಭಕ್ತಃ ಗುಣಾನ್ ಸ್ಮರಣಂ ಹರಿ ಪ್ರಕ್ಷಿಣ್ ಕಲುಷೋಸ್ತೋ ಪ್ರವಿಶಂತಿ ಹರಿ ಪದಂ. ಯಾರು ಸದಾ ಪರಮಾತ್ಮನ ಗುಣಗಳನ್ನು ಭಕ್ತಿಯಿಂದ
ಆಲೋಚಿಸುತ್ತಾರೋ ಅವರು ಎಲ್ಲ ಕಲ್ಮಶಗಳಿಂದ ಅಂದರೆ ಎಲ್ಲ ದುಃಖಗಳಿಂದ ನಿವೃತ್ತಿನಾಗಿ ಪರಂ ಸುಖ ಅಂದರೆ ಪರಮಾತ್ಮನ ಸಾಯುಜ್ಯ ಪದವಿಯನ್ನ ಪಡೆದುಕೊಳ್ಳುತ್ತಾರೆ. ಅದೇ ರೀತಿಯಾಗಿ ಪದ್ಮ ಪುರಾಣದಲ್ಲಿಯೂ ಸರ್ವ ಮಾರ್ಧುರ್ಯ ಸಾರಣಿ ಸರ್ವಾದ್ಭವತಿ ಮಾಯಾನಿ ಚ ಧ್ಯಾಯಾನ್ ಹರಿಕ್ಷೇತ್ರಾಣಿ ಲಲಿತಾ ವಿಮೋಚತೆ. ಯಾರು ಯಾವಾಗಲೂ ಪರಮಾತ್ಮನ ಲೀಲೆಗಳು ಮತ್ತು ಅದ್ಭುತ ಚಟುವಟಿಕೆಗಳ ಧ್ಯಾನದಲ್ಲಿ ನಿರಂತರವಾಗಿ ಅಂದರೆ ಅಖಂಡವಾಗಿ ಚಿಂತನೆಯನ್ನ ಮಾಡ್ತಾರೆ, ಅವರು ಎಲ್ಲ ಭೌತಿಕ ಅಂದರೆ ಲೌಕಿಕ ದುಃಖಗಳಿಂದ ನಿವೃತ್ತಿ ಆಗ್ತಾರನ್ನುವಂತಹ ಈ ಒಂದು ಸ್ಮರಣ ಶಕ್ತಿಯಲ್ಲಿ ನೋಡಬಹುದು. ಸ್ಮರಣದ ಮೂಲಕ ದೇವರನ್ನು ಸಾಕ್ಷಾತ್ಕರಿಸಿದ ಭಕ್ತರ ಶ್ರೇಷ್ಠರಲ್ಲಿ ಉದಾಹರಣೆ ಅಂತಂದ್ರೆ ಚಿಕ್ಕ ಮಗುವಾದಂತಹ ಪ್ರಹ್ಲಾದನ ಉದಾಹರಣೆಯನ್ನು ನಾವು ಇಲ್ಲಿ ನೋಡಬಹುದು. ಪ್ರಹ್ಲಾದ ಸಣ್ಣ ಮಗು ಇದ್ದಾಗನು ಮೊದಲಾಗಿ ಅಖಂಡವಾಗಿ ಪರಮಾತ್ಮನ ಸ್ಮರಣೆಯನ್ನ ಮಾಡ್ತಾ ಇದ್ದ. ಅವನಿಗೆ ಎಂಥ ಸ್ಮರಣೆ ಶಕ್ತಿ ಇತ್ತಂತಂದ್ರೆ ತನ್ನ ಸಣ್ಣ ವಯಸ್ಸಿನಲ್ಲಿ ಭಗವಂತನನ್ನ ಪೂರ್ಣ ಶ್ರದ್ಧೆಯಿಂದ ದೇಹ ಚಾವು ಅಥವಾ ರಾಹು ಪಾಂಡುರಂಗಿ ದೃಢಭಾವ ಅನ್ನೋ ಹಾಗೆ ಶ್ರದ್ಧೆ ಇತ್ತವನಿಗೆ. ಎಂಥದಂದ್ರೆ ಪರಮಾತ್ಮನನ್ನು ರಕ್ಷಣೆ ಮಾಡ್ತಾನೆ ಅನ್ನುವಂಥ ಅಷ್ಟು ಅಖಂಡವಾದಂತಹ ಶ್ರದ್ಧೆ ಇತ್ತು. ಹೆಂಗೆ ಅಂದ್ರೆ ಹಿರಣ್ಯ ಕಶ್ಯಪ ತಂದೆ ಮಗುವನ್ನಿಗೆ ಬೆಂಕಿಯಲ್ಲಿ ಇಟ್ಟು ನೋಡಿದ. ಅಷ್ಟೇ ಅಲ್ಲ, ದೊಡ್ಡ ನದಿಯಲ್ಲಿ ಒಗೆದು ನೋಡಿದ. ಹಾಗೆ ಆನೆ ಕಾಲಿನಲ್ಲಿ ತುಳಿಸಲಿಕ್ಕೆ ನೋಡಿದ ತನ್ನ ಮಗುವನನ್ನೇ. ಆದರೂ ಅವನಿಗೆ ಅಚಲವಾದಂತಹ ಒಂದು ಭಕ್ತಿಯಿಂದ ಅವನಿಗೆ ಏನೂ ಆಗಲಿಲ್ಲ. ಅಂತ ಒಂದು ಸ್ಮರಣ ಶಕ್ತಿ. ಅಷ್ಟೇ ಅಲ್ಲ, ಸರ್ಪ ತನ್ನ ಮಗುವನನ್ನೇ ಕೊಲ್ಲಬೇಕಾದ್ರೆ ಅದು ಅಸುರ ಜಾತಿಯಲ್ಲಿ ಇದ್ದಂತಹ ಹಿರಣ್ಯ ಕಶ್ಯಪ ಮಗುವಿನ ಕೊಲ್ಲಲಿಕ್ಕೆ ಪ್ರಹ್ಲಾದನ ಕೊಲ್ಲಲಿಕ್ಕೆ ಎಷ್ಟೋ ಸಾಹಸಗಳನ್ನು ಮಾಡಿದ. ಆನೆಗಳ ಹಿಂಡಿನಲ್ಲಿ ಅವನನ್ನ ಬಿಟ್ಟ ಕೊಲ್ಲಲಿಕ್ಕೆ ಪ್ರಯತ್ನ ಮಾಡಿದ. ಆನೆಗಳು ಮೊದಲಾಗಿ ಅವನ ಮೇಲೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಪರಮಾತ್ಮನೇ ರಕ್ಷಣೆ ಮಾಡ್ತಾ ಇದ್ದನ್ನುವಂಥದ್ದು ಇಲ್ಲಿ ನೋಡಬಹುದು ನಾವು. ಅಖಂಡವಾದ ಇಂತಹ ಸ್ಮರಣೆ ಶಕ್ತಿ. ಅಷ್ಟೇ ಅಲ್ಲ, ಸರ್ಪಗಳನ್ನು ಬಿಟ್ಟು ನೋಡಿದ, ಸರ್ಪಗಳಿಂದ ಕಚ್ಚಿಸಿಕೊಳ್ಳಬೇಕಂತೇಳಿ. ಅಷ್ಟೇ ಅಲ್ಲ, ತನ್ನ ಪ್ರಹ್ಲಾದನ ತಾಯಿಯ ಹಾಲಿನಿಂದ ವಿಷ ಹಾಕಿ ಕುಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ, ಅದಕ್ಕೂ ಏನಾಗಲಿಲ್ಲ. ಆದರೂ ಅಖಂಡವಾದಂತಹ ಭಗವಂತನ ಮೇಲೆ ಶ್ರದ್ಧೆಯಿಂದ ಲಾಸ್ಟಕ್ಕೂ ಪ್ರಹ್ಲಾದನ ಕೇಳ್ತಾನೆ, ನೀನು ಪರಮಾತ್ಮ ಎಲ್ಲಿದ್ದಾನಂದ್ರೆ ಚರಾಚರಿ ಎಲ್ಲ ವಸ್ತುಗಳಲ್ಲಿ ಇದ್ದಾನಂದಾಗ ಹಂಗಾದ್ರೆ ಈ ಕಂಬದಲ್ಲಿ ಇದ್ದಾನೆ ಅಂತಂದಾಗ, ಹೌದು ಕಂಬದಲ್ಲಿ ಇದ್ದಾನಂದಾಗ ಸಾಕ್ಷಾತ್ ನರಸಿಂಹ ಅವತಾರವನ್ನ ತಾಳಿಕೊಂಡು ಆ ಹಿರಣ್ಯ ಕಶ್ಯಪನನ್ನ ಒಂದು ದೈತ್ಯನನ್ನ, ಅಂದ್ರೆ ಅವನು ಭಕ್ತನೇ, ಆದರೂ ಅವನನ್ನ ಒಂದು ಮೋಕ್ಷವನ್ನಾಗಬೇಕಾಗಿತ್ತು. ಅವನನ್ನು ತನ್ನ ತೊಡೆಯ ಮೇಲೆ ತೆಗೆದುಕೊಂಡು ತನ್ನ ಗುರುಗಳಿಂದ ಆ ಹಿರಣ್ಯ ಕಶ್ಯಪನನ್ನ ಹೊಟ್ಟೆ ಹರಿದು ನೋಡ್ತಾನೆ. ಅವಾಗ ಪ್ರಹ್ಲಾದ್ ಕೇಳ್ತಾನೆ, ಪರಮಾತ್ಮ ಆ ರೀತಿ ಮಾಡಬೇಡ ಅಂದಾಗ, ಯಾಕೆ ಹಿಂಗೆ ಮಾಡ್ತೀನಿ ಅಂದಾಗ, ಹಿರಣ್ಯ ಕಶ್ಯಪ ನಲ್ಲಿ ಹೊಟ್ಟೆಯಲ್ಲಿ ನಿನ್ನಂತ ಮತ್ತೊಂದು ಯಾವ್ದಾರ ಮಗು ಜನ್ಮವನ್ನು ತಾಳಬಹುದಂತ ನೋಡ್ತಾ ಇದ್ದೀನಿ ಅಂತ ಹಿರಣ್ಯ ನರಸಿಂಹ ಪರಮಾತ್ಮನ ಅವತಾರದಲ್ಲಿ ಹೇಳ್ತಾನೆ. ಇಂಥ ಒಂದು ಸ್ಮರಣೆ ಶ್ರೇಷ್ಠವಾದಂತಹ ಭಕ್ತಿಯನ್ನು ಮಾಡಿದಂಥ ಪ್ರಹ್ಲಾದನ ಜೀವನ ಚರಿತ್ರೆಯನ್ನು ಕೇಳ್ತಾ ಈ ಒಂದು ಸ್ಮರಣೆ ಎನ್ನುವಂತಹ ಮೂರನೆಯ ಒಂದು ನವವಿಧ ಭಕ್ತಿಯಲ್ಲಿ ಮೂರನೆಯದಾದಂಥದ್ದನ್ನು ನಾವು ಇವತ್ತು ಸ್ಮರಿಸುತ್ತಾ ಒಂದು ಪರಮಾತ್ಮನ ಸೇವೆಗೆ ವಿರಾಮವನ್ನು ಹೊಂದೋಣ. ಹರಿ ಓಂ ತತ್ಸತ್. ವಿಡಿಯೋ ವೀಕ್ಷಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ವಿಡಿಯೋವನ್ನು ಲೈಕ್ ಮಾಡಿ,
ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.